ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ರೆಸಿಪಿಯಲ್ಲಿ ತಾಜಾ ತರಕಾರಿಗಳು, ಬೇಳೆ ಮತ್ತು ಸುಗಂಧ ಮಸಾಲೆಗಳನ್ನು ಬಳಸಿಕೊಂಡು ಸುಲಭವಾಗಿ ಮತ್ತು ಆರೋಗ್ಯಕರವಾಗಿ ಸಾಂಬಾರ್ ತಯಾರಿಸುವ ವಿಧಾನವನ್ನು ತೋರಿಸಲಾಗಿದೆ. ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ 100 ಗ್ರಾಂ, ಉದ್ದವಾಗಿ ಕತ್ತರಿಸಿದ ಬೀನ್ಸ್ ಸ್ವಲ್ಪ, ಕತ್ತರಿಸಿದ ಕ್ಯಾರೆಟ್ 1, ಕತ್ತರಿಸಿದ ಆಲೂಗಡ್ಡೆ 2, ಅಚ್ಚ ಖಾರದ ಪುಡಿ ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಇಂಗು, ಸಾಸಿವೆ ಒಗ್ಗರಣೆಗೆ 1 ಚಮಚ ಸಾಂಬಾರ್ ಪುಡಿ, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಟೊಮೆಟೊ 2, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು 1 ಎಸಳು, ಕತ್ತರಿಸಿದ ಈರುಳ್ಳಿ 1, ಅಡುಗೆ ಎಣ್ಣೆ ಒಗ್ಗರಣೆಗೆ, ಬಿಡಿಸಿದ ಬೆಳ್ಳುಳ್ಳಿ 1. ಮನೆಯಲ್ಲೇ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ತಯಾರಿಸಿದ ಮಿಶ್ರ ತರಕಾರಿ ಸಾಂಬಾರ್ನ ಸುವಾಸನೆ ಮತ್ತು ರುಚಿ ಅಸಾಧಾರಣ. ಪ್ರತಿ ಮನೆಯಲ್ಲೂ ಮಾಡಬಹುದಾದ ಸರಳ ಮತ್ತು ಸಾಂಪ್ರದಾಯಿಕ ರೆಸಿಪಿ ಇದು. ಒಂದು ಮಿಕ್ಸಿ ಜಾರಿಗೆ ವಿಡಿಯೋದಲ್ಲಿ ತೋರಿಸಿರುವ ಪದಾರ್ಥಗಳನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ತಾಜಾ ತರಕಾರಿಗಳು, ಬೇಳೆ ಮತ್ತು ಸುಗಂಧ ಮಸಾಲೆಗಳಿಂದ ತಯಾರಾಗುವ ಮಿಶ್ರ ತರಕಾರಿ ಸಾಂಬಾರ್ ಒಂದು ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಪದಾರ್ಥ. ಈ ಸುಲಭ ಮತ್ತು ಆರೋಗ್ಯಕರ ರೆಸಿಪಿ ಅನ್ನ, ಇಡ್ಲಿ ಅಥವಾ ದೋಸೆಯ ಜೊತೆಗೆ ತುಂಬ ರುಚಿಯಾಗಿರುತ್ತದೆ. ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಳ್ಳೋಣ. ಆದಷ್ಟು ಕುಕ್ಕರ್ನಲ್ಲೇ ಸಾಂಬಾರು ಮಾಡೋದ್ರಿಂದ ಸಮಯ ಮತ್ತು ಗ್ಯಾಸ್ 2 ಉಳಿತಾಯ ಆಗುತ್ತೆ. ನಾನಾದಷ್ಟು ಯಾವಾಗಲೂ ಕುಕ್ಕರ್ನಲ್ಲೇ ಒಟ್ಟಿಗೆ ಸಾಂಬಾರು ಮಾಡ್ತೀನಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಆರೋಗ್ಯಕರ ಮತ್ತು ಪೋಷಕಾಂಶಗಳಿಂದ ತುಂಬಿದ ಮಿಶ್ರ ತರಕಾರಿ ಸಾಂಬಾರ್. ಆರೋಗ್ಯಕರ ಮತ್ತು ಪೋಷಕಾಂಶಗಳಿಂದ ತುಂಬಿದ ಮಿಶ್ರ ತರಕಾರಿ ಸಾಂಬಾರ್. ಇದು ಕಡಿಮೆ ಎಣ್ಣೆಯಲ್ಲಿ ತಯಾರಾಗುವ ಹಗುರವಾದ ಆಹಾರವಾಗಿದ್ದು ದಿನನಿತ್ಯದ ಊಟಕ್ಕೆ ಸೂಕ್ತವಾದುದು. ಒಗ್ಗರಣೆ ಬೆಂದ ನಂತರ ಕತ್ತರಿಸಿಟ್ಟುಕೊಂಡ ತರಕಾರಿಗಳನ್ನು ಕುಕ್ಕರ್ಗೆ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ, ನಂತರ ರುಬ್ಬಿಟ್ಟುಕೊಂಡ ಮಸಾಲೆ ಹಾಕಿ ಸಾಂಬಾರಿಗೆ ಬೇಕಾಗುವಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ವಿಸಲ್ ಕೂಗಿಸಿ. ಪ್ರೋಟೀನ್, ಫೈಬರ್ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಈ ಸಾಂಬಾರ್ ಅನ್ನ, ಇಡ್ಲಿ, ದೋಸೆ ಜೊತೆ ತಿನ್ನಲು ಅತ್ಯುತ್ತಮ ಆಯ್ಕೆ. 1 ಪಾಟ್ ರೆಸಿಪಿ ಇದು. ಮನೆಯಲ್ಲೇ ಮಾಡಿ ಸವಿಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕುಕ್ಕರ್ ತಣ್ಣಗಾದ ನಂತರ ಲಿಡ್ ತೆಗೆದರೆ ಘಮ್ ಎನ್ನುವ ಸುವಾಸನೆಯ ಮಿಶ್ರ ತರಕಾರಿ ಸಾಂಬಾರ್ ಸವಿಯಲು ಸಿದ್ಧ ಆಗಿದೆ. ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.